ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ, ದೇಶ, ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಸಿಎಂ ಬಸವರಾಜ ಬೊಮ್ಮಾಯಿ ನೂತನ ಸಚಿವ ಸಂಪುಟ ಕಡೆಗೂ ಕೂಡ ರಚನೆ ಆಗಿದೆ. ಅಳೆದು ತೂಗಿ ಸಚಿವರನ್ನ ಹೈಕಮಾಂಡ್ ಆಯ್ಕೆ ಮಾಡಿದೆ. ನಿನ್ನೆ 29 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ರಾಜಭವನದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಈಶ್ವರಪ್ಪ, ಅಶೋಕ್, ನಿರಾಣಿ, ಶ್ರೀರಾಮುಲು ಸೇರಿದಂತೆ ಬಹುತೇಕ ಸಚಿವರು ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈ ವೇಳೆ ನೂತನ ಸಚಿವರ ಕುಟುಂಬಸ್ಥರು ಸಹ ಹಾಜರಾಗಿದ್ದರು. ಹೈಕಮಾಂಡ್ ಮಂತ್ರಿ ಪಟ್ಟ ಕರುಣಿಸಿದ್ದಕ್ಕೆ ಫುಲ್ ಖುಷ್ ಆಗಿದ್ರು. ಬೊಮ್ಮಾಯಿ ಸಂಪುಟದಲ್ಲಿ ಜಾತಿ ಲೆಕ್ಕಾಚಾರ ಜೋರಾಗಿ ನಡೆದಂತೆ ಕಾಣ್ತಾ ಇದೆ. ಒಟ್ಟು 29 ಮಂದಿ ಸಚಿವರ ಪೈಕಿ ಇಲ್ಲಿ ಬೊಮ್ಮಾಯಿ ಅವರನ್ನ ಇನ್ಕ್ಲೂಡ್ ಮಾಡಿ ನೋಡೋದಾದ್ರೆ 10 ಜನ ಲಿಂಗಾಯತರು, 7 ಮಂದಿ ಒಕ್ಕಲಿಗರು, 7 ಜನ OBC, 3 SC, 1 ST, 1 ಸಚಿವ ಸ್ಥಾನ ರೆಡ್ಡಿ ಹಾಗೂ ಬ್ರಾಹ್ಮಣ ಸಮುದಾಯಕ್ಕೆ 2 ಬ್ರಾಹ್ಮಣ ಸಮುದಾಯಕ್ಕೆ ನೀಡಲಾಗಿದೆ. ಇದರಲ್ಲಿ ಲಿಂಗಾಯತ ಒಕ್ಕಲಿಗರದ್ದೇ ಮೇಲುಗೈ. ಆರ್ ಅಶೋಕ್, ಡಾಕ್ಟರ್ ಸುಧಾಕರ್, ST ಸೋಮಶೇಖರ್, ಗೋಪಾಲಯ್ಯ, ನಾರಾಯಣಗೌಡ, ಅರಗ ಜ್ಞಾನೇಂದ್ರ, ಡಾಕ್ಟರ್ CN ಅಶ್ವಥ್ ನಾರಾಯಣ ಒಕ್ಕಲಿಗ ಕೋಟಾದಲ್ಲಿ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಲಿಂಗಾಯತ ಕೋಟಾದಲ್ಲಿ ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಮಾಧುಸ್ವಾಮಿ, ಹಾಲಪ್ಪ ಆಚಾರ್, ಶಂಕರ್ ಪಾಟೀಲ್, ಮುನೇನಕೊಪ್ಪ, ವಿ ಸೋಮಣ್ಣ, CC ಪಾಟೀಲ್, BC ಪಾಟೀಲ್ಗೆ ಮಂತ್ರಿ ಪಟ್ಟ ಒಲಿದಿದೆ. ಈ ಬಾರಿಯ ಸಚಿವ ಸಂಪುಟದಲ್ಲಿ ಹಲವು ಹೊಸಬರಿಗೆ ಮಣೆ ಹಾಕಲಾಗಿದೆ. ಯುವ ಶಾಸಕರಿಗೆ ಹೈಕಮಾಂಡ್ ಮನ್ನಣೆಯನ್ನ ನೀಡಿದ್ದು. ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ, ಶಾಸಕ ಮುನಿರತ್ನ, ಶಾಸಕ ಹಾಲಪ್ಪ ಆಚಾರ್ ಹಾಗೂ ಶಂಕರ್ ಪಾಟೀಲ್, ಮುನೇನಕೊಪ್ಪಗೂ ಕೂಡ ಮಂತ್ರಿ ಸ್ಥಾನವನ್ನು ನೀಡಿದೆ. ಈ ಮೂಲಕ ಹೊಸ ಮುಖಗಳಿಗೂ ಬೊಮ್ಮಾಯಿ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದಂತಾಗಿದೆ. ಸರ್, ಖಂಡಿತವಾಗೂ ಸಂತೋಷ ಆಗಿದೆ. ರಾಜ್ಯದ ಜನರ ಸೇವೆ ಮಾಡುವಂಥ ಒಂದು ಪುಣ್ಯದ ಅವಕಾಶ ಅಂತ ಹೇಳಿ ನಾನು ಭಾವಿಸ್ತೇನೆ. ಬರುವ ದಿನಗಳಲ್ಲಿ ಯಾವುದೇ ಖಾತೆ ಕೊಟ್ಟರು ಕೂಡ ಅದಕ್ಕೂ ನ್ಯಾಯ ದೊರಕಿಸ್ತೇನೆ ಅಂತ ಹೇಳುವಂಥ ನಂಬಿಕೆ ಇದೆ. ಕಾರಣ 4 ಸಾರಿ MLA ಆಗಿದ್ದೀನಿ ನಾನು. ಸುಮಾರು 45 ವರ್ಷದ ಪಬ್ಲಿಕ್ ಲೈಫ್ ನಂದು. ಹಾಗಾಗಿ ಖಂಡಿತವಾಗೂ ಆ ಕೆಲಸ ನನ್ನಿಂದ ಆಗ್ತದೆ. ಬೊಮ್ಮಾಯಿ ಅವರಿಗೆ ಗೊತ್ತಿದೆ ನನಗೆ ಯಾವ ಖಾತೆ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತೇನೆ ಅಂತೇಳಿ. ಕೃಷಿ, ತಾವು ಹೇಳಿದಾಗೇ ಕೃಷಿ, ಫಾರೆಸ್ಟು, ರೆವಿನ್ಯೂ ಇವೆಲ್ಲ ನನಗೆ ಅತ್ಯಂತ ಆಪ್ತವಾದಂಥ ಸಬ್ಜೆಕ್ಟ್ಗಳು. ಯಾವ್ದು ಕೊಟ್ಟರು ಆಗುತ್ತೆ. ಸಿಎಂ ಬಸವರಾಜ ಬೊಮ್ಮಾಯಿ ವಿಧಾನಸೌಧದಲ್ಲಿ ಹೊಸ ಮೊದಲ ಸಂಪುಟದ ಸಭೆಯನ್ನು ನಡೆಸಿದ್ರು. ಸಂಪುಟ ಸಭೆ ಬಳಿಕ ಮಾತನಾಡಿದಂಥ ಬೊಮ್ಮಾಯಿ, ಕೋವಿಡ್ ಪ್ರವಾಹ ನಿರ್ವಹಣೆಗೆ ಆದ್ಯತೆ ನೀಡಲಾಗಿದೆ. ಕೋವಿಡ್ 3ನೇ ಅಲೆ ಹಾಗೂ ನೆರೆ ಬಗ್ಗೆ ವೀಕ್ಷಣೆಯನ್ನ ಮಾಡಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದೇನೆ. ಎಲ್ಲ ಸಚಿವರು ಜಿಲ್ಲೆಗಳಿಗೆ ತೆರಳಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವೀಕ್ಷಣೆಯನ್ನ ಮಾಡಬೇಕು. ಕೋವಿಡ್ ಟಾಸ್ಕ್ ಫೋರ್ಸ್ ಪುನಾರಚನೆ ಬಗ್ಗೆ ತೀರ್ಮಾನ ಆಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದರು. ಈಗಿರುವಂಥ ಎಲ್ಲ ಸಚಿವರಿಗೆ ಕೋವಿಡ್ ಮತ್ತು ಫ್ಲಡ್ಡನ್ನು ವೀಕ್ಷಣೆ ಮಾಡೋದಕ್ಕೆ ಮತ್ತು ರಿವ್ಯೂ ಮಾಡೋದಕ್ಕೆ ಜಿಲ್ಲೆಗಳ ಡೆಸಿಗ್ನೇಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ನಾಳೆನೇ ಅದು ಆದೇಶವನ್ನು ಮಾಡ್ತೀವಿ. ಕೋವಿಡ್ 3ನೇ ಅಲೆ ಇರ್ಬೋದು, ಯಾವ ಜಿಲ್ಲೆಯಲ್ಲಿ ಫ್ಲಡ್ಸ್ ಆಗಿದೆ ಅದನ್ನು ಸಂಪೂರ್ಣ ವೀಕ್ಷಣೆಯನ್ನು ಮಾಡಿ ಒಂದು ಪರಿಹಾರ ಬೇಕಂದರೆ ಅದನ್ನು ವರದಿಯನ್ನು ಕೂಡ ಕಳಿಸ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಿರುವಂಥ ಎಲ್ಲ ಸಚಿವರಿಗೆ ಮತ್ತೊಂದು ಕಡೆ ಇನ್ನು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಳಂಬ ಆಗೋದಿಲ್ಲ. 1 ಅಥವಾ 2 ದಿನಗಳಲ್ಲಿ ಖಾತೆ ಹಂಚಿಕೆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದರು. ಖಾತೆ ಹಂಚಿಕೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡುವುದಿಲ್ಲ, ಅದನ್ನ ನಾನೇ ನಿರ್ಧಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದುವರೆಗೂ ಯಾವುದೇ ಖಾತೆ ಬೇಕು ಅಂತ ಸಚಿವರು ಕೇಳಿಲ್ವಂತೆ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಮಾಡಿದ್ದೇವೆ. ಒಬ್ಬ ಸಚಿವರು ಕೂಡ ಖಾತೆ ಮುಂದುವರಿಸಿ ಅಥವಾ ಇಂಥ ಖಾತೆ ಕೊಡಿ ಅಂತ ಕೇಳಿಲ್ಲ. ಅವರು ಹೇಳಿದ್ದಾರೆ ನೀವೇನು ತೀರ್ಮಾನ. ಬಿಜೆಪಿಯ ಕೆಲವು ಹಿರಿಯ ನಾಯಕರಿಗೆ ಹೈಕಮಾಂಡ್ ಈ ಬಾರಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಅರವಿಂದ ಲಿಂಬಾವಳಿ, ಸುರೇಶ್ ಕುಮಾರ್, ಜಗದೀಶ್ ಶೆಟ್ಟರ್ ಅವರಂತೂ ಅವರೇ ಹೇಳಿದ್ರು. ಲಕ್ಷ್ಮಣ ಸವದಿ, ಆರ್ ಶಂಕರ್, ಶ್ರೀಮಂತ್ ಪಾಟೀಲ್, CP ಯೋಗೇಶ್ವರ್ಗೆ ಕೊಟ್ಟಿದೆ.
ಕೆಲ ಘಟಾನುಘಟಿ ನಾಯಕರಿಗೆ ಶಾಕ್ ಕೊಟ್ಟಿದ್ದು ಕೆಲವರು ಕೆರಳಿ ಕೆಂಡವಾಗಿದ್ದಾರೆ. ರಾಜ್ಯದಲ್ಲಿ ಹೊಸ ಸರ್ಕಾರ, ಹೊಸ ಸಿಎಂ, ಹೊಸ ಸಂಪುಟ ರಚನೆ ಆಯಿತು. ಆದರೆ ಸಂಪುಟದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರ ಬೆಂಬಲಿಗರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಲಾಗ್ತದೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ BSY ಸೈಡ್ ಲೈನ್ ಆದ್ರ ಅನ್ನುವಂಥ ಅನುಮಾನ ಮೂಡುತ್ತೆ. ಬಟ್ ಅದು ಆಗಿಲ್ಲ. ಅಲ್ಲದೆ ಬಿಜೆಪಿ ಹೈಕಮಾಂಡ್ BSY ಅವರನ್ನ ಪಕ್ಕಕ್ಕಿಟ್ಟು ಸಂಪುಟವನ್ನ ರಚಿಸಿದೆ. ಸಂಪುಟದಲ್ಲಿ BSY ಆಪ್ತರಿಗೂ ಕೂಡ ಮನ್ನಣೆ ಇಲ್ಲ ಅಂತ ಹೇಳಲಾಗ್ತದೆ. ಬಟ್ ಸಾಕಷ್ಟು ಜನರಿಗೆ ಕೊಟ್ಟಿದ್ದಾರೆ. ಅಲ್ಲದೆ ತಮ್ಮ ಪುತ್ರ ವಿಜೇಂದ್ರನಿಗೂ ಮಂತ್ರಿ ಸ್ಥಾನ ಕೊಡಿಸುವಲ್ಲಿ BSY ವಿಫಲರಾಗಿದ್ದಾರೆ. ನನಗೆ ತುಂಬಾ ಖುಷಿಯಾದಂಥ ದಿವಸ ಇದು. 2ನೇ ಬಾರಿ ನಾನು ಮಂತ್ರಿಯಾಗಿ ಆಯ್ಕೆ ಆಗಿದ್ದೇನೆ ಅಂತ ಸಚಿವ ಪ್ರಭು ಚೌಹಾಣ್ ಸಂತೋಷವನ್ನ ವ್ಯಕ್ತಪಡಿಸಿದ್ರು. 2 ವರ್ಷ ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಕೆಲಸವನ್ನ ಮಾಡಿದ್ದೇನೆ. ಪಶುಸಂಗೋಪನೆ ಖಾತೆಯನ್ನ ನಿಷ್ಠೆಯಿಂದ ನಿರ್ವಹಿಸಿದ್ದೇನೆ. ನನ್ನ ಅಧಿಕಾರ ಅವಧಿಯಲ್ಲಿ ಗೋಶಾಲಾ, ಪ್ರಾಣಿ ಕಲ್ಯಾಣ ಮಂಡಳಿ ಸ್ಥಾಪನೆ ಸೇರಿದಂತೆ ಹಲವು ಜನಪರ ಯೋಜನೆಯನ್ನ ನೀಡಿದ್ದೇನೆ. ಹೀಗಾಗಿ ಇದನ್ನ ಪರಿಗಣಿಸಿ ನನಗೆ ಪಶುಸಂಗೋಪನೆ ಖಾತೆಯನ್ನ ನೀಡುವಂತ ವಿಶ್ವಾಸವಿದೆ ಅಂತ ಹೇಳಿದರು. ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವನಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರಧಾನಿಗಳಿಗೆ ಅಮಿತ್ ಶಾ, JP ನಡ್ಡಾ ಸಿಎಂಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಿಎಂ ನನಗೆ ರಾಮನಗರ ಉಸ್ತುವಾರಿಯನ್ನು ನೀಡಿದ್ದಾರೆ. ಈ ಬಗ್ಗೆ ಏನು ನಮ್ಮ ಜೊತೆ ಚರ್ಚಿಸಿಲ್ಲ. ಅವರೇ ತೀರ್ಮಾನವನ್ನು ಮಾಡಿ ಕೊಟ್ಟಿದ್ದಾರೆ. ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ ಅಂತ ಹೇಳಿದರು. ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡ್ತಿಲ್ಲ, ಸೈಡ್ ಲೈನ್ ಮಾಡಲಾಗ್ತಾ ಇದೆ ಎನ್ನುವುದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು ಅಂತ ಅಶ್ವಥ್ ನಾರಾಯಣ ಹೇಳಿದರು. ಸಚಿವ ಸಂಪುಟ ರಚನೆಯಾದ ಬೆನ್ನಲ್ಲೇ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಚಿವಾಕಾಂಕ್ಷಿಗಳು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಬಿಜೆಪಿಯ ಹಲವು ಶಾಸಕರು ಫೇಸ್ಬುಕ್, ಟ್ವಿಟರ್ ಮೂಲಕವೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ರಾಮದಾಸ್ ವ್ಯಂಗ್ಯದ ಅಭಿನಂದನೆಯನ್ನ ಸಲ್ಲಿಸಿದ್ದು, ಪಕ್ಷ ಕಟ್ಟಿ ಬೆಳೆಸಿ ಅರ್ಹತೆ ಹೊಂದಿದವರು ಸಚಿವರಾಗಿದ್ದಾರೆ. ಕರ್ನಾಟಕವನ್ನ ದೇಶದಲ್ಲಿ ನಂಬರ್ 1 ಮಾಡಲಿಕ್ಕೆ ತಾವೆಲ್ಲ ಶ್ರಮಿಸ್ತೀರಿ ಅಂತ ಟ್ವೀಟ್ ಮಾಡಿದ್ದಾರೆ. ಶಾಸಕ ರೇಣುಕಾಚಾರ್ಯ ಸಹ ಫೇಸ್ಬುಕ್ ಪೋಸ್ಟ್ ಮಾಡಿದ್ದು, ನನ್ನ ಜೀವನವನ್ನ ನನ್ನ ಮತಕ್ಷೇತ್ರದ ಜನತೆಯ ಸೇವೆಗೆ ಮುಡಿಪಿಟ್ಟಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಅಭಿನಂದನೆಗಳು. ಜೊತೆಗೆ ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿ 1ನೆಯ ಸ್ಥಾನಕ್ಕೆ ತರಲಿಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನ ನೀವು ಮಾಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಹಾಗೆ ನನ್ನ ಶುಭಾಶಯಗಳನ್ನು ಕೂಡ ಹೇಳಿದ್ದೇನೆ. ಇವತ್ತು ಸಹಜ, ನಿರೀಕ್ಷೆ ಇದೆ, ಸಹಜ. ಕಾಂಗ್ರೆಸ್ ಜನತಾದಳದ ಸಂದರ್ಭಗಳಲ್ಲೂ ಕೂಡ ಮೈಸೂರು ಜಿಲ್ಲೆಗೆ ಪ್ರಾತಿನಿಧ್ಯತೆ ಇರ್ತಾ ಇತ್ತು ಅನ್ನುವಂಥ ಪ್ರಶ್ನೆಗಳಿತ್ತು. ಹಾಗೆ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಆದರೆ ಗೊತ್ತಿಲ್ಲ, ರಾಜ್ಯ ರಾಷ್ಟ್ರದ ನಾಯಕರುಗಳು ಬೇರೆ ಬೇರೆ ಕನ್ಸಿಡರೇಷನ್ಸ್ ಅನ್ನು ಇಟ್ಕೊಂಡು ಇವತ್ತು ಮಂತ್ರಿಮಂಡಲವನ್ನು ವಿಸರ್ಜನೆ ಮಾಡಿದ್ದಾರೆ. ಕೂಡ ನನ್ನ ಅಭಿನಂದನೆಗಳು. ಶಾಸಕಿ ಪೂರ್ಣಿಮಾ